ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಂತೆ ನಡೆದಿಲ್ರಿ ಸರ್ ಅವರು. ಬರೇ ಕೆಲಸ ಹಗಲು ರಾತ್ರಿ ಕೆಲಸ ತಗೊಳಕತ್ತಾರಿ ಸರ್. ನಾವು ಹೆಚ್ಚಿನ ಹೋರಾಟವನ್ನು ಮುಂದೆ ಮಾಡೇ ಮಾಡ್ತೀವಿ. ದಲ್ಲಿ ಅಥವಾ ರಾಜ್ಯಾದ್ಯಂತ ಏನಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಅವರು ಬಹಳಷ್ಟು ಘೋಷಣೆಗಳನ್ನು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಡಿಕೆಗಳು ಏನು, ಸಮಸ್ಯೆಗಳು ಏನಂತ ಹೇಳಿ ಮಾತನಾಡಿಸೋಣ. ಏನು ಪ್ರಮುಖವಾಗಿ ನಿಮ್ಮ ಬೇಡಿಕೆಗಳಿದೆ ಮೇಡಮ್, ಸಮಸ್ಯೆಗಳೇನು? ನಮಗೆ ಮೇನ್ ಏನಂದ್ರಿ 10,000 ಏನು ನಮಗೀಗ ನಾವು ಹೋದ್ಸಲ ಜನವರಿ ಒಳಗೇನು ನಾವು ಸ್ಟ್ರೈಕ್ ಮಾಡಿದ್ವಿ ಅಲ್ರಿ, ಒಂದು 4-5 ದಿವಸ ರೀ. ಅವಾಗ 10,000 ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದು. ಏಪ್ರಿಲ್ ಒಳಗೆ ಹಾಕ್ತಂದ್ರು ಇಲ್ಲಿವರೆಗೂ ಇನ್ನೂ ನಮ್ಗೆ ₹1 ಹಾಕಿಲ್ರಿ. 5,000 ಒಳಗೆ ನಮ್ಮ ಮಕ್ಕಳು ಸ್ಕೂಲ್ ಕಳ್ಸೋದು ಹೆಂಗೆ ನಮ್ಮ ಜೀವನ ನಡೀತೈತ್ರಿ ಸರಿ. ನಮ್ಗೆ 10,000 ಆಗೇ ಆಗ್ಬೇಕ್ರಿ. ಕಾರ್ಮಿಕರ 4 ಕೋಡ್ಗಳನ್ನು ರದ್ದು ಮಾಡ್ಬೇಕ್ರಿ ಮೇನ್ ರೀ. ಈಗ ಪ್ರತಿಯೊಂದು ರೀ ಎಲ್ಲ ಕೆಲಸಕ್ಕೆ ಬೇರೆ 50 ಪೈಸೆಗೆ ನಮ್ಮನ್ನು ದುಡಿಸ್ಕೊತದ ಸರಿ. 50 ಪೈಸೆಗೆ ಹೆಂಗೆ ನಾವು ಹೊಟ್ಟೆ ಹೆಂಗೆ ತುಂಬೇಕ್ರಿ ಸರ್. ಎಲ್ಲ ಆಶಾ ಕಾರ್ಯಕರ್ತರು ಮೇನ್ ತೊಗೊಳೋರ್ನ ಬಡವರನ್ನ ತೊಗೊಂಡಾರಿ ಸರಿ. ಎಲ್ಲ ಥರ ರೇಟ್ ಜಂಪ್ ಮಾಡಿಬಿಟ್ಟಾರಿ ಸರಿ. ಎಲ್ಲ ಥರದ ರೇಟ್ ಇಳಿಸ್ಬೇಕ್ರಿ ಸರಿ. ನಮಗೆ ಮೇನ್ ₹10,000 ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಂತೆ ನಡೆದಿಲ್ರಿ ಸರಿ. ಅವ್ರು ನಡೀತೀವತ್ತ ನಮ್ದು ಆರೋಗ್ಯ ಇಲಾಖೆ MD ಅವ್ರು ಬಂದು ನಮ್ಗೆ ಫ್ರೀಡಮ್ ಪಾರ್ಕ್ ಒಳಗೆ ಬಂದು ನಮ್ಗೆ ಮಾತು ಕೊಟ್ಟು ಹೋಗ್ಯಾರಿ ಸರಿ. ನಾವು ಅವ್ರ ಮಾತಂತೆ ನಾವು ಹೋರಾಟನ ತಗೊಂಡಿದ್ವಿ ರೀ ಸರ್. ಈಗ ಅವ್ರ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದ್ರೆ ಸರಿ ನಾವು ಮುಂದಿನ ಹೋರಾಟಕ್ಕೆ ನಾವು ಕಟ್ಟುನಿಟ್ಟಾಗಿ ಎಲ್ಲರೂ ರೆಡಿಯಾಗಿ ನಿಂತೀವಿ ಸರಿ. ಅಂದಷ್ಟು ಹೋರಾಟ ಮಾಡಕ್ಕೆ ರೆಡಿ ಇದ್ದೀರಿ ಸರ್ ನಾವು. ಇನ್ನು ಕೇವಲ ಈ ಒಂದು ಪ್ರತಿಭಟನೆಯಲ್ಲಿ ಆಶಾ ಅಲ್ಲ, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಬಿಸಿ ಊಟ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಹಾಗಾಗಿ ಇದರಲ್ಲಿ ಅಂಗನವಾಡಿಯ ಅವರ ಒಂದಿಷ್ಟು ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಏನು ಪ್ರಮುಖವಾಗಿ ಅಂಗನವಾಡಿಯವರ ಬೇಡಿಕೆಗಳು? ನಾವು ಅಂಗನವಾಡಿ ಕಾರ್ಯಕರ್ತೆಯರಿ AIUTUC ವತಿಯಿಂದ ಸಂಬಂಧಪಟ್ಟಂತ ವಿಷಯಗಳನ್ನ ಹೇಳ್ತೇನೆ ರೀ ನಾನು. ಅಲ್ರಿ ಅಂಗನವಾಡಿ ಕಾರ್ಯಕರ್ತೆಯರ್ನ ದುಡಿಸ್ಕೊಳಕತ್ತಾರ್ರಿ. ₹12,000 ಪೇಮೆಂಟ್ ಐತ್ರಿ. ನಮಗೆ 12,000 ಪೇಮೆಂಟ್ದಾಗ ಜೀವನ ಆಕತ್ರಿ ಸರ್. ಆಗೋದಿಲ್ರಿ. ನಮಗೆ ಸರ್ಕಾರ ಭಾಳಷ್ಟು ತೊಂದರೆ ಕೊಡೋದೈತ್ರಿ ಸರ್. ಹೇಳ್ಬೇಕಂದ್ರೆ ಈಗ ಸದ್ಯದಾಗ್ರಿ ಫೋಟೋ ಕ್ಯಾಪ್ಚರ್ ಅಂತೇಳಿ ಒಂದು ಬಂದೈತ್ರಿ ಸರ್. ಫೋಟೋ ಕ್ಯಾಪ್ಚರ್ ಅಂದ್ರೆ ನಾವು ಬೆಳಗ್ಗೆ ಸ್ಕೂಲಿನ ಟೈಮ್ನಾಗ ಮಾಡ್ಬೇಕಾದ್ರೆ ನೆಟ್ವರ್ಕ್ ಸರಿಯಾಗಿರಲ್ರಿ. ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ನಡೆಸಬೇಕಂತ ಎಲ್ಲ ಥರ ನಮಗೆ ಇದು ಮಾಡತ್ತಾರ್ರಿ. ಶಾಲಾ ಪೂರ್ವ ಶಿಕ್ಷಣ ನಡಿಬೇಕು ಮತ್ತು ಫೋಟೋ ಕ್ಯಾಪ್ಚರ್ ಆಗ್ಬೇಕಂದ್ರೆ ಆಗ್ಬತ್ರಿ ಸರ್. ಮೊಬೈಲ್ ಎಲ್ಲ ಥರ ಪ್ರಾಬ್ಲಮ್ ಭಾಳ ಅದಾವ್ರಿ. ನಾವು 4 ಗಂಟೆ ಮಟ್ಟ ಸ್ಕೂಲಲ್ಲಿದ್ದು 4 ಗಂಟೆ ನಂತರ ಫೋಟೋ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ತಾ ಇದ್ದೀರಿ ಸರ್. ರಾತ್ರಿ 8 ಗಂಟೆ ಆದರೂ ಫೋಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ ಸರ್. ಹೀಗಾಗಿ ನಮ್ಮ ಈ ಕೆಲಸದ ಒತ್ತಡೊಳಗ್ರಿ ನಮ್ಮ ಮನೆ ಮಕ್ಕಳ ಗಂಡ ಎಲ್ಲ ನಾವೆಲ್ಲ ಬಿಟ್ಟು ಈ ಕೆಲಸಕ್ಕಾಗಿ ನಾವು ನಿರಂತರ ನಿಲ್ಲೋದಾಗೈತ್ರಿ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಭಾಳ ಅಂದ್ರೆ ಭಾಳ ತೊಂದರೆ ಆಗೈತ್ರಿ ಸರ್. ಮತ್ತು 3 ತಿಂಗಳಾಯ್ತು ನಮ್ಮ ಪೇಮೆಂಟ್ ಇಲ್ಲ. ಮತ್ತು ನಮಗೆ ಕಾಯಂಗೊಳಿಸಿಲ್ರಿ. ಬರೇ ಕೆಲಸ ಹಗಲು ರಾತ್ರಿ ಕೆಲಸ ತೊಗೊಳಕತ್ತಾರಿ ಸರ್. ಇದರಿಂದ ನಾವು ಏನು ಮಾಡ್ಬೇಕಂತ ನಮಗೂ ತಿಳಿವಾತಾಗೈತ್ರಿ. ಮತ್ತು ನಮಗೆ 15,000 ವೇತನ ಹೆಚ್ಚಳ ಮಾಡ್ತಂದು ಹೇಳಿದ್ರು ಮುಖ್ಯಮಂತ್ರಿ ಅವರು. ನಮಗೆ ಮಾಡಲಿಲ್ಲ, ಬರೀ ₹12,000 ನಿಲ್ಲಿಸಿದ್ದಾರೆ. ನಮಗೆ ಆದಷ್ಟು ಹೆಚ್ಚಿಗೆ ಪೇಮೆಂಟ್ ಜಾಸ್ತಿ ಕೊಡಬೇಕು ಮತ್ತು ನಮ್ಮ ಕೆಲಸ ಕಾಯಂಗೊಳಿಸಬೇಕ್ರಿ ಸರ್. ನಮಗೆಲ್ಲ ಥರ ಮೂಲಭೂತ ಸೌಕರ್ಯಗಳು ಬೇಕ್ರಿ. ನಮ್ಮ ಕನಿಷ್ಠ ವೇತನ ಆಗಬೇಕ್ರಿ ಸರ್. ₹36,000 ಮಾಡಬೇಕ್ರಿ ಸರ್. ನಮಗೆ ಕೆಲಸದ ಅವಧಿ ಸ್ವಲ್ಪ ಕಡಿಮೆ ಮಾಡಬೇಕು. ಕೆಲಸನೂ ಸ್ವಲ್ಪ ಭಾಳ ಒತ್ತಡ ಐತ್ರಿ ಸರ್. ಕೆಲಸ ಒತ್ತಡ BLO ಇನ್ನಿತರ ಕೆಲಸಗಳು ಸಿಕ್ಕಾಪಟ್ಟೆ ಹೊರೆ ಹಾಕ್ತಾ ಇದ್ದಾರೆ ಸರ್. ಮತ್ತು ನಮ್ಗೆ ಭಾಳ ತೊಂದರೆ ಐತ್ರಿ. ನಮ್ಮ ಕಷ್ಟ ಸರ್ಕಾರಕ್ಕೆ ತಿಳಿವಾತಾಗೈತ್ರಿ ಸರ್. ನಮ್ಗೆ ಭಾಳ ಕೆಲಸ ರೀ. ಅದಕ್ಕೆ ಮಾಡೋದಲ್ಲ ಸರ್ಕಾರ 7 ಗಂಟೆಗೆ ಮಾಡ್ಬೇಕ್ರಿ. ರಾತ್ರಿ 8 ಗಂಟೆಗೂ ಫೋಟೋ ಕ್ಯಾಪ್ಚರ್ ಹಾಕ್ಬೇಕಂತ ಹೇಳ್ತಾರ್ರಿ. ನಮಗೆ ಆಗೋದಿಲ್ರಿ. ನಮಸ್ಕಾರ ಸರ್. ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ದುಡಿಸ್ಕೊಳಕತ್ತಿ ಗೌರ್ಮೆಂಟ್ದವರು 50 ವರ್ಷ ಆಯ್ತು ರೀ ಸರ್. 50 ವರ್ಷ ದುಡಿಯಾಕತ್ರೂ ನಮಗೆ ಇನ್ನಾದರೂ ಪೇಮೆಂಟ್ ಜಾಸ್ತಿ ಆಗಿಲ್ರಿ. ಆರ್ಥಿಕ ಪರಿಸ್ಥಿತಿಯಿಂದ ನಾವು ಭಾಳ ಒತ್ತಡದಲ್ಲಿ ಒಳಪಟ್ಟಿವ್ರಿ. ಹೀಗಾಗಿ ನಮ್ಮ ಮಕ್ಕಳ ಸಾಲಿ ಮತ್ತು ನಮ್ಮ ಆರ್ಥಿಕವಾಗಿ ನಮ್ಮ ಕುಟುಂಬವನ್ನು ನಿಭಾಯಿಸೋದು ಕಷ್ಟ ಆಗತ್ತೈತ್ರಿ. ಹೀಗಾಗಿ ನಮಗೆ ಕನಿಷ್ಠ ವೇತನ ಗೌರ್ಮೆಂಟ್ಗೆ ನಾವು ಹೆಚ್ಚು ಜಾಸ್ತಿ ಕೇಳಾಕತ್ತಿಲ್ರಿ. ನಾವು ದುಡ್ದು ತಕ್ಕಂಗೆ ನಮಗೆ ಗೌರವಧನ ಬೇಡ, ನಮಗೆ ಕಾಯಂಗೊಳಿಸಿ ನಮಗೆ ಏನು ಮಾಡ್ರಿ, ಕನಿಷ್ಠ ವೇತನ ಜಾರಿ ಮಾಡ್ರಿ. ನಾವೇನು ಹೆಚ್ಚು ಕೇಳಾಕತ್ತಿಲ್ಲ ನಿಮಗೆ. ನೀವೇನೈತಿ ಗೌರ್ಮೆಂಟ್ದವ್ರು ಮ್ಯಾಲೆ ಕೂತು ಬೇಕಾದಷ್ಟು ಏನು ಬೇಕಾದ್ರೂ ಹೆಚ್ಚು ಮಾಡ್ಕೋಬಹುದು. ನಾವಿಲ್ಲಿ ಕೆಲಸ ಮಾಡೋರು ಕೆಳಮಟ್ಟದೊಳಗಿದ್ದಂಥ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ರಿ. ನಮ್ಮ ಕೆಲಸದ ತಕ್ಕಂಗೆ ನಮಗೆ ಪೇಮೆಂಟ್ ಕೊಡ್ರಿ ಅಂತಂದು ನಾವು ಕೇಳಾಕತ್ತೀವ್ರಿ. ಇಷ್ಟು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಅಭಿಪ್ರಾಯವನ್ನು ನಾವು ಹೇಳಾಕತ್ತೀವ್ರಿ. ನಮ್ದೆಲ್ಲ ನೀವು ಒಪ್ಕೊಂಡು ನಮ್ದೊಂದು ಸ್ವಲ್ಪ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ನಮ್ಗೆ ಸಪೋರ್ಟ್ ಮಾಡಿದ್ರಂತದ್ದು ನಾವು ಹೋರಾಟ ಮಾಡಲ್ರಿ. ಇನ್ನೂ ಮಾಡಲಿಕ್ಕಂದ್ರೆ ನಾವು ಹೆಚ್ಚಿನ ಹೋರಾಟವನ್ನು ಮುಂದೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಅಂತ ಬಂದಾಗ ಕೊರೋನಾ ಸಮಯದಲ್ಲಾಗಿರ್ಬೋದು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಾಗಿ ಫ್ರಂಟ್ ಲೈನ್ ವಾರಿಯರ್ಗಳಾಗಿ ಕೆಲಸವನ್ನು ಮಾಡಿದ್ರು. ಸಣ್ಣ ಮಕ್ಕಳನ್ನ ಜೋಪಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲ ಕುಟುಂಬದ ಸಮೇತ ಈ ಒಂದು ಸೊಸೈಟಿಗೂ ಕೂಡ ಹೆಲ್ಪ್ ಮಾಡುವಂತಹ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಏನು ಬೇಡಿಕೆಗಳಿದೆ ಆದಷ್ಟು ಶೀಘ್ರದಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಅವರ ಬೇಡಿಕೆಗಳು ಅವರ ಸಮಸ್ಯೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡಿದರೆ ಅವರು ಕೂಡ ಈ ಹೋರಾಟಗಳನ್ನು ಕೈ ಬಿಡ್ತೀವಿ ಅನ್ನೋಂಥ ಮಾತು ಅವ್ರದ್ದಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ TV ನ್ಯೂಸ್, ಮುಧೋಳ.
ಮನೆ, ಬ್ಯಾಂಕ್, ಕಚೇರಿಗಳ ಸುರಕ್ಷತೆ, ಕಳ್ಳತನ ತಡೆಗಟ್ಟಲು, ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ನಿಮ್ಮ ಮನೆ, ಕಚೇರಿ, ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನ ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ, ಫೈರ್ ಅಲಾರಾಂ ಸಿಸ್ಟಮ್, ಬರ್ಗರ್ ಅಲಾರಾಂ ಸಿಸ್ಟಮ್, ಅಗ್ನಿ ಅನಾಹುತಗಳ ನಿಯಂತ್ರಕ, ಸ್ಮೋಕ್ ಡಿಟೆಕ್ಟರ್, ನೆಟ್ವರ್ಕಿಂಗ್, ಬಯೋಮೆಟ್ರಿಕ್ ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ. ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ. ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ. ಜೊತೆಗೆ 100% ಸರ್ವಿಸ್ ಗ್ಯಾರಂಟಿ. ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ಸ್ಥಳ ಮಲ್ಲಮ್ಮನಗರ, ಲೋಕಾಪುರ ರೋಡ್, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971687603 ಅಥವಾ 9880659869. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.